ಹೆಲೋ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇದು ಸಂಜೆ 7:15 ವಿಡಿಯೋ. ಅಂದರೆ ಸಂಜೆ ನಮಗೆ ಚಪಾತಿ ಎಂತವಾಗ 7 ಗಂಟೆನೇ ಇವತ್ತು ಚಪಾತಿ ಮಾಡ್ತಾ ಇದ್ದೇನೆ. ಮತ್ತು ನಂದು ಅಂದರೆ ಮಧ್ಯಾಹ್ನ ಚಿಕನ್ ಬಿರಿಯಾನಿ ಮಾಡಿದ್ದು, ಹಾಗೆ ನಂದು ಈಗ ಚಿಕನ್ ಬಿರಿಯಾನಿ ತಿಂತಾ ಇದ್ದಾರೆ. ಚಾಕೆ ನೀರಿಟ್ಟಿದ್ದೇನೆ. ಸಾಂಬಾರು ಅಂದರೆ ಮಧ್ಯಾಹ್ನ ಸಾಂಬಾರು ಮಾಡಿದ್ದು, ಅದೀಗ ಸರಿಯಾಗಿದ್ದೀರ. ಸಾಂಬಾರು ಅಂದರೆ ಕೆಲಸದವರೆಲ್ಲ ಇದ್ದರು, ಹಾಗೆ ಸಾಂಬಾರು ಮತ್ತು ಖಾಲಿಯಾಗಿದೆ ರಾತ್ರಿ. ಮತ್ತು ನಾನು ಬೇರೆ ಎಂತ ಮಾಡಲಿಕ್ಕೆ ಹೋಗಲಿಲ್ಲ. ಈಗ ನಾನು ಬೇರೇನು ಮಾಡಲಿಲ್ಲ, ಯಾಕಂದರೆ ರಾತ್ರಿ ಮಾಡಿದರೆ ಅದು ಮತ್ತೆ ಉಳಿತದೆ, ನಾಳೆ ಬೆಳಿಗ್ಗೆಗೆ ಮತ್ತೆ ಪುನಃ ಅದೇ ಬಾಕಿ ಆಗ್ತದೆ. ಹಾಗೆ ರಾತ್ರಿಗೆ ಸ್ವಲ್ಪ ಚಿಕನ್ ಬಿರಿಯಾನಿ ಸಹ ಉಂಟು ಮಧ್ಯಾಹ್ನದ್ದು, ಅದು ನಂದುಗೆ ಅರ್ಜುಗೆಲ್ಲ ಸಾಕಾಗ್ತದೆ. ನಾ ಮತ್ತು ರಾತ್ರಿ ಹಾಗೆ ಬಿರಿಯಾನಿ ಎಲ್ಲ ನನಗೆ ದೊಡ್ಡ ಇಷ್ಟ ಏನಿಲ್ಲ. ಮತ್ತು ಹಾಗೆ ನಾನೀಗ ಚಪಾತಿ ಮತ್ತು ಸ್ವಲ್ಪ ಸಾಂಬಾರು ಉಂಟು, ಅದನ್ನು ಅಡ್ಜಸ್ಟ್ ಮಾಡೋದು ಅಷ್ಟೇ ಇವತ್ತು. ಮತ್ತು ಹಾಲೆಲ್ಲ ಆಗುವಾಗ ಸಾಕಾಗ್ತದೆ ರಾತ್ರಿಗೆ, ಲೈಟ್ ಫುಡ್. ಮತ್ತು ಅನ್ನ ಸಹ ಉಂಟು, ಅನ್ನ ಇಷ್ಟು ಬಾಕಿ ಆಗಿದೆ, ಇನ್ನು ರಾತ್ರಿಗೆ ಊಟ ಮಾಡೋರು ಯಾರಿಲ್ಲ. ಹಾಗೆ ಇದು ಹೀಗೆ ನಾವು ಸ್ವಲ್ಪ ಕೆಲಸವರಿದ್ದರಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದರೆ ಅದು ಬಾಕಿಯೇ ಆಗೋದು. ಹೆಚ್ಚಾಗಿ ಮಣ್ಣಿನ ಮಡಿಕೆಲೇ ಈಗ ನೀರು ಬಿಸಿ ಮಾಡೋದು, ಕುಡಿಯುವ ನೀರು. ಅಂದರೆ ಮತ್ತು ಮಣ್ಣಿನ ಪಾತ್ರದಲ್ಲಿ ಬಿಸಿ ಮಾಡುವಾಗ ಅದೊಂಥರ ಟೇಸ್ಟ್ ಇರ್ತದೆ, ನೀರು ಕುಡಿಯುವಾಗ ಒಳ್ಳೆಯದಾಗ್ತದೆ. ನಾನು ಹೆಚ್ಚಾಗಿ ನಾನಂದರೆ ಟೈಮ್ ಇರುವಾಗಲೇ ಹೆಚ್ಚಾಗಿ ನಾನು ಮಣ್ಣಿನ ಪಾತ್ರೆಯಲ್ಲೇ ಬಿಸಿ ಮಾಡೋದು. ಟೈಮ್ ಇಲ್ಲದೆ ಇದ್ದರೆ ಮಾತ್ರ ಸ್ಟೀಲ್ ಪಾತ್ರದಲ್ಲಿ ಗ್ಯಾಸಲ್ಲಿಟ್ಟು ಬಿಸಿ ಮಾಡೋದು. ಈ ಒಲೆಯಲ್ಲೇ ಜಾಸ್ತಿ ನಾನು ಬೆಂಕಿ ಮಾಡೋದು ಒಳಗೆ, ಅಂದರೆ ಹೆಚ್ಚೆಲ್ಲ ಮಾಡೋದಿಲ್ಲ. ಮತ್ತು ಅದು ನನಗೊಂದು ಕೆಲವೊಮ್ಮೆ ಮನಸ್ಸು ಬರ್ತದೆ, ನನಗೆ ಒಲೆಯಲ್ಲೇ ಬೇಕು ಅಂತ ಅಂದರೆ ನಾನು ಫುಲ್ ಡೇ ಒಲೆಯಲ್ಲೇ, ಅದು ಸಹ ಅನ್ನ ಪದಾರ್ಥ ಎಲ್ಲ ಸಹ ಒಲೆಯಲ್ಲಿ ಆಗ. ಮತ್ತು ಕೆಲವೊಮ್ಮೆ ನಾನು ಬಿಸಿ ನೀರು ಮಾತ್ರ ಮಾಡೋದು. ಕೆಲವೊಮ್ಮೆ ಬೆಳಿಗ್ಗೆ ಓಡು ದೋಸೆ ಸಹ ಒಲೆಯಲ್ಲೇ ಮಾಡೋದು. ಓಡು ದೋಸೆ ಒಲೆಯಲ್ಲಿ ಮಾಡಿದ್ರೆ ಒಳ್ಳೆಯದಾಗ್ತದೆ. ನೀರು ದೋಸೆ, ಓಡು ದೋಸೆ ಇದೆಲ್ಲ ಒಲೆಯಲ್ಲಿ ಮಾಡಬೇಕು, ಒಳ್ಳೆಯದಾಗ್ತದೆ. ಕೆಲವೊಮ್ಮೆ ನಾನು ಅದರಲ್ಲೇ ಜಾಸ್ತಿ ಅಂದರೆ ಒಳ್ಳೆಯದು ಬೆಂಕಿ ಕರೆಕ್ಟ್ ಬೆಂಕಿ ಹೊತ್ತುತ್ತದೆ ಅಂತ ಆದರೆ ಎಲ್ಲ ಒಮ್ಮೆಗೆ ಒಲೆಯಲ್ಲಿ ಮಾಡಿ ಮತ್ತು ಮುಗಿಸ್ತೇನೆ. ಅಂದರೆ ಎಲ್ಲ ರೆಡಿ ವೆಜಿಟೇಬಲ್ಸ್ ಎಲ್ಲ ಕಟ್ಟಿಂಗ್ ಎಲ್ಲ ಮಾಡಿಟ್ಟಿದ್ರೆ ಬೇಗ ಒಲೆಯಲ್ಲಿ ಆಗ್ತದೆ. ಒಲೆಯಲ್ಲಿ ಮಾಡೋದೇ ಒಳ್ಳೆಯದಾಗೋದು, ತುಂಬ ಒಳ್ಳೆಯದಾಗೋದು ಒಲೆಯಲ್ಲಿ ಮಾಡೋದು ಮಾತ್ರ. ಇದೀಗ ಮಧ್ಯಾಹ್ನದ ಬಿರಿಯಾನಿ ಅಂದರೆ ಚಿಕನ್ ಫ್ರೈ ಮಾಡಿ ಬಿರಿಯಾನಿ ಮಾಡಿದ್ದು ಇಷ್ಟುಂಟು. ಆದರೆ ಇದು ಅರ್ಜು ಮತ್ತು ನನಗೆ ತಿನ್ನೋದು. ನನಗೆ ದೊಡ್ಡ ಇನ್ನು ರಾತ್ರಿ ಬಿರಿಯಾನಿ ಎಲ್ಲ ಅಷ್ಟೇನು ಇಷ್ಟ ಆಗೋದಿಲ್ಲ. ಬಾಯ್ ಬಾಯ್.